ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಡಯಾಬಿಟಿಕ್ಕಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಕೇಳಿದರು ಕೆಲವರು. ಮುಂಚೆನೂ ಹೇಳಿದೆ ಒಂದೆರಡು ವಿಡಿಯೋದಲ್ಲಿ, ಇದೆಲ್ಲ ಶುಗರ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇವತ್ತಿನ ದಿವಸ ಜಾಸ್ತಿ ಅದಕ್ಕೆ ಒತ್ತು ಕೊಟ್ಬಿಟ್ಟು ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಯಾವ್ಯಾವ ಆಸನಗಳು ಮಾಡಬೇಕು ಅಂತ ಹೇಳಿ, ಅಂದರೆ ಏಜ್ ಆದವ್ರಿಗೆ ಮನೆಯಲ್ಲೇ ಸಿಂಪಲ್ಲಾಗಿ ಯಾವ್ದು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಟ್ವಿಸ್ಟಿಂಗ್ ಆಸನಗಳನ್ನು ಮಾಡಬೇಕು. ಅಂದರೆ ಟ್ವಿಸ್ಟಿಂಗ್ ಆಸನಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅದರಿಂದ ಲಾಭ ಸಿಗುತ್ತೆ. ಸುಮ್ಮನೆ ತಿರುಗಿಸಿದ್ರೆ ಪ್ರಯೋಜನ ಇರೋದಿಲ್ಲ. ಮತ್ತು ಪ್ಯಾಂಕ್ರಿಯಾಸ್ ಸರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಶುಗರ್ ಲೆವೆಲು ಹೆಚ್ಚು ಕಡಿಮೆ ಆಗ್ತಾ ಇರುತ್ತಲ್ವ. ಅದರಿಂದ ಎಲ್ಲ ಥರ ಟ್ವಿಸ್ಟಿಂಗನ್ನು ಮಾಡಬೇಕು. ಕೆಲವು ಮಾತ್ರ ಮಾಡಿ ತೋರಿಸ್ತೀನಿ. ಅದನ್ನು ಅಷ್ಟು ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿ ಮಾಡ್ತಾ ಇರೋರು. ಈಗ ನೋಡಿ, ಕಾಲು ಈ ಥರ ನೇರ ಇಟ್ಕೊಂಡು ಕೂತ್ಕೋಬೇಕು ಮೊದಲು. ಅಂದರೆ ಕೂತ್ಕೊಂಡು ಏಜ್ ಆದರೂ ಹೇಗೆ ಮಾಡಬೇಕು ಸುಲಭವಾಗಿ ಅಂತ ತೋರಿಸ್ತಾ ಇರೋದು. ಈಗ ನೋಡಿ, ನಾನು ದಿಂಬ್ ಕೂತಿದ್ದೀನಿ. ನೀವು ದಿಂಬು ಈ ಥರ ದಿಂಬಿಲ್ಲ ಅಂತಂದರೆ ಬ್ಲ್ಯಾಂಕೆಟ್ನ 4 ಫೋಲ್ಡ್ ಮಾಡಿ ಅದ್ರ ಮೇಲೆ ಕೂತ್ಕೊಳ್ಬೇಕಾದ್ರೂ ಮಾಡಿ. ಈ ದಿಂಬು ತೆಗೆದ್ರೆ ನಿಮಗೆ ಟ್ವಿಸ್ಟಿಂಗ್ ಕಷ್ಟ ಆಗುತ್ತೆ. ನೋಡಿ, ಈ ಥರ ಮಾಡಿ ನಾವು ಟರ್ನ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ, ಬೆನ್ನು ಗೂನ್ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಹೈಟಲ್ಲಿ ಕೂತ್ಕೊಂಡ್ರೆ ತುಂಬ ಲಾಭ ಇದೆ. ನೋಡಿ, ಈ ಥರ ಕೂತ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಒಂದು ಬ್ಲ್ಯಾಂಕೆಟನ್ನು 4 ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಇದು ಮುಖ್ಯವಾಗಿ ಟ್ವಿಸ್ಟಿಂಗ್ ಆಸನಗಳಲ್ಲಿ ಪ್ಯಾಂಕ್ರಿಯಾಸ್ ಸರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಯಾವುದು ಆಸನ ಇದೆ ಅಂತಂದರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಒಂದು ಹೇಳ್ತಾರೆ. ಆದರೆ ಅದೊಂದೇ ಅಲ್ಲ, ಎಲ್ಲ ಟ್ವಿಸ್ಟಿಂಗೂ ಹೆಲ್ಪ್ ಆಗುತ್ತೆ. ಈಗ ಅದನ್ನು ತೋರಿಸ್ತೀನಿ, ಅರ್ಧ ಮತ್ಸ್ಯೇಂದ್ರಾಸನ ಹೇಗೆ ಮಾಡೋದು ಅಂತೇಳಿ. ನೋಡಿ, ಫಸ್ಟಿಗೆ ಕಾಲು ನೇರ ಇಟ್ಕೊಂಡಿರ್ತೀವಿ. ಈಗ ಒಂದು ಕಾಲನ್ನು ಎಡಗಾಲನ್ನು ಒಳಗೆ ಮಾಡಿಸಿರ್ತೀನಿ, ಬಲಗಾಲನ್ನು ನೋಡಿ ಇಲ್ಲಿ ಇಟ್ಟಿರ್ತೀನಿ. ಪಾದ ಇದನ್ನು ಈ ಕಡೆ ಇಟ್ಕೋಬಾರ್ದು. ಈ ಕಡೆ ಇಟ್ಕೊಂಡಾಗ ಏನಾಗುತ್ತೆ ನೋಡಿ, ಇದು ಲಿಫ್ಟ್ ಆಗುತ್ತೆ. ಈ ಪಾದ ಲಿಫ್ಟ್ ಆಗಿ ಇದು ಮಂಡಿ ಡ್ರಾಪ್ ಆದರೆ ನಿಮಗೆ ಈ ಭಾಗ ಟರ್ನ್ ಮಾಡೋಕ್ಕಾಗಲ್ಲ. ಇದನ್ನು ತಿರುಗಿಸೋದೇ ಇಂಪಾರ್ಟೆಂಟು. ಅವಾಗೇನು ಮಾಡಬೇಕು, ನಾವು ಇಲ್ಲಿ ಇಟ್ಕೋಬೇಕು. ಸುಲಭವಾಗಿ ಪರಿಣಾಮಕಾರಿಯಾಗಿ ಹೇಗೆ ನಾವು ಅದನ್ನು ಉಪಯೋಗ ಪಡ್ಕೊಳ್ಳೋದನ್ನು ನೋಡೋಣ. ಈಗ ನೋಡಿ, ಮಂಡಿ ಲೈನಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಈಗ ಪಾದದ ಹೆಬ್ಬೆರಳನ್ನು ಒತ್ತಬೇಕು. ಇದನ್ನು ಒಳಗೆ ಕೆಳ್ಕೋಬೇಕು. ಈ ಭಾಗ ಏನಿದೆ ಒಳಗೆ ಕೆಳ್ಕೊಂಡಾಗ ಇದು ನೋಡಿ ಪೂರ್ತಿ ಟರ್ನ್ ಆಗುತ್ತೆ. ಹೀಗೆ ಇದು ಡ್ರಾಪ್ ಆದರೆ ಇದು ಈ ಭಾಗ ಟರ್ನ್ ಆಗೋಲ್ಲ. ಹಿಂಗೆ ಇಟ್ಕೊಂಡು ಪೂರ್ತಿ ಹಿಂಗೆ ತಿರುಗಿಸ್ಕೋಬೇಕು. ಮತ್ತು ಈ ಭುಜ ನೋಡಿ ಇಳಿಸ್ಬೇಕು. ನೋಡಿ ತೋರಿಸ್ತೀನಿ. ಹೀಗೆ ಈ ಭುಜ ಲಿಫ್ಟ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ಟ್ವಿಸ್ಟಿಂಗ್ ಆಸನ ಮಾಡೋಗ್ಲೂ ಭುಜ ಹಿಂಗೆ ಲಿಫ್ಟ್ ಆದರೆ ಕುತ್ತಿಗೆ ತಿರುಗ್ಸೋಕ್ಕಾಗಲ್ಲ. ಇದನ್ನ ಇಟ್ಕೊಂಡು ಭುಜ ಇಳಿಸಿ ಹೀಗೆ ಸ್ವಲ್ಪ ತಲೆ ಎತ್ತಿ ಹೀಗೆ ಟರ್ನ್ ಮಾಡ್ಕೋಬೇಕು. ಹೀಗೆ ಈ ಥರ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಈ ಭಾಗ ಪೂರ್ತಿ ಟರ್ನ್ ಆಗಿರುತ್ತೆ ನೋಡಿ. ಮತ್ತು ನಿಧಾನ ವಾಪಸ್ ಬನ್ನಿ. ಈಗ ಕಾಲು ಚೇಂಜ್ ಮಾಡ್ಕೊಳ್ಳಿ. ಈಗ ಬಲಗಾಲನ ಒಳಗೆ ಮಡಿಸ್ತಾ ಇದ್ದೀನಿ. ಎಡಪಾದ ಬಲ ಮಂಡಿ ಲೈನಲ್ಲಿ ಈ ಥರ ಇಟ್ಕೋಬೇಕು. ಆಗ ಹೆಬ್ಬೆರಳನ್ನು ಒತ್ತೋದಕ್ಕೆ ಈಸಿ ಆಗುತ್ತೆ. ಈ ಥರ ತೊಗೋಬಾರ್ದು. ಅಂದರೆ ಚಿಕ್ಕ ವಯಸ್ಸಿನವರು ಮಾಡ್ತಾರೆ ಈಸಿಯಾಗಿ. ನಾನು ಈಸಿ ಮೆಥಡಲ್ಲಿ ತೋರಿಸ್ತಾ ಇರೋದು. ಮತ್ತು ಇದನ್ನು ಕೈ ಲಾಕ್ ಮಾಡ್ಕೋಬೇಕು. ಕೈ ಲಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು, ಈ ಭಾಗ ಹೊರಗೆ ಟರ್ನ್ ಆಗಬೇಕು. ಟ್ವಿಸ್ಟಿಂಗ್ ಇಂಪಾರ್ಟೆಂಟ್. ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗೋದಕ್ಕೆ ಏನು ಆಸನ ಮಾಡಬೇಕು ಅದನ್ನಷ್ಟೇ ಮಾಡ್ತಾ ಇರೋದು. ಈಗ ನೋಡಿ, ಮಂಡಿಯಿಂದ ಕೆಳಗೆ ಇಟ್ಕೊಳ್ಳಿ, ಕೈ ನೇರ ಕೂತ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಹೊರಗೆ ಟರ್ನ್ ಮಾಡಿ. ಟರ್ನ್ ಮಾಡಿಬಿಟ್ಟು ಹೀಗೆ ಈ ಥರ ತಿರುಗಿಸ್ಕೋಬೇಕು. ಭುಜ ಇಳಿಸ್ಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಬೇಕು ಹೀಗೆ. ಮತ್ತು ನಿಧಾನ ಕೈ ಸ್ಟ್ರೆಚ್ ಮಾಡಬೇಕಾದ್ರೂ ಈ ಥರ ವಾಪಸ್ ತೊಗೊಳ್ಳಿ. ಮತ್ತು ಕಾಲು ನೇರ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಟ್ವಿಸ್ಟಿಂಗ್ ಆಸನನೂ ಇದೇ ಥರನೇ ಬೆನ್ನೇರ ಮಾಡಬೇಕು, ಟರ್ನ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಅದ್ರ ಜೊತೆಗೆ ಕೆಲವು ಈಗ ಕೂತಿರ್ತೀರ, ಅದೊಂದು ಆಸನ ಮಾಡಿದ್ರಿ. ಟ್ವಿಸ್ಟಿಂಗಲ್ಲಿ ಸುಖಾಸನದಲ್ಲಿ ಕೂತ್ಕೊಂಡು ಈ ಥರ ಮಾಡ್ಕೋಬೋದು. ಮತ್ತು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಕೋಬೋದು. ಎರಡೂ ಮಂಡಿ ಮಡಿಸಿ ಒಂದೇ ಲೈನಲ್ಲಿ ಇಟ್ಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ. ಅದು ಈಸಿ ಆಗುತ್ತೆ. ಈಗ ಕೂತ್ಕೊಂಡು ಮಾಡೋರು ನೋಡಿ, ಕೈ ಈ ಥರ ಒತ್ತಿ ಬೆನ್ನೇರ ಮಾಡಿ ಇದನ್ನೆಲ್ಲ ಹೊರಗೆ ಟರ್ನ್ ಮಾಡಿ ಈ ಥರ ತಿರುಗಿಸ್ಕೊಳ್ಳಿ. ಹೀಗೆ ಸ್ವಲ್ಪ ಹೊತ್ತಿರಿ, ಒಂದು 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಇರಿ. ಮತ್ತು ಈಗ ಇನ್ನೊಂದು ಕಡೆಗೆ ಈ ಥರ ಮಾಡಿ. ಈಗ ಕೈ ಒತ್ತಬೇಕು, ಟರ್ನ್ ಮಾಡ್ಕೋಬೇಕು. ಇದು ತಿರುಗಿಸ್ಕೋಬೇಕು ಪೂರ್ತಿ ಈ ಭಾಗ. ಈ ಥರ ಮಾಡ್ಕೊಳ್ಳಿ. ಮತ್ತು ಇದು ಮಾಡಾದ್ಮೇಲೆ ಆಸನಗಳು ಒಂದೆರಡು ತೋರಿಸ್ತಾ ಇದ್ದೀನಿ, ಟ್ವಿಸ್ಟಿಂಗ್ ಆಸನಗಳು. ಅದ್ರ ಜೊತೆಗೆ ಕಪಾಲಭಾತಿ ಮಾಡಬೇಕು. ಕಪಾಲಭಾತಿ ಮಾಡೋದ್ರಿಂದನೂ ಒಳಗಡೆ ಸ್ಟಿಮ್ಯುಲೇಟ್ ಆಗುತ್ತೆ ನಿಮಗೆ. ಕಿಡ್ನಿ, ಲಿವರು, ಪ್ರತಿಯೊಂದನ್ನು ಪ್ಯಾಂಕ್ರಿಯಾಸು ಅದೆಲ್ಲನ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬಂದಾಗ ಈಸಿ ಆಗುತ್ತೆ. ಕಪಾಲಭಾತಿ ಎಲ್ಲ ತೋರಿಸಿದ್ದೀನಿ ಮುಂಚಿನ ವಿಡಿಯೋದಲ್ಲಿ ಹೇಗೆ ಮಾಡಬೇಕು ಅನ್ನೋಂಥ. ಕಪಾಲಭಾತಿನೂ ಮಾಡ್ಕೊಳ್ಳಿರೋ ಜೊತೆಗೆ ಸ್ವಲ್ಪ ವಾಕಿಂಗ್ ಮಾಡಬೇಕು. ಆಹಾರದಲ್ಲಿ ಸ್ವಲ್ಪ ನೀವು ನಾರಿನಂಶ ಇರೋದು ಜಾಸ್ತಿ ತೊಗೋಬೇಕು. ರಾಗಿ, ಜೋಳ, ಗೋಧಿ, ಅನ್ನ ಪ್ರತಿಯೊಂದನ್ನು ಲಿಮಿಟಲ್ಲಿ ತೊಗೊಂಡು, ತರಕಾರಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀರು ಚೆನ್ನಾಗಿ ಕುಡೀರಿ. ಇದೆಲ್ಲ ಮೇಂಟೈನ್ ಮಾಡಿದ್ರೆ
ಡಯಾಬಿಟಿಕ್ ಕಂಟ್ರೋಲಲ್ಲಿರುತ್ತೆ. ಡಯಾಬಿಟಿಕ್ ಕಂಟ್ರೋಲಲ್ಲಿದ್ದರೆ ಬೇರೆ ಕಾಯಿಲೆಗಳು ಬರೋದು ಅವಾಯ್ಡ್ ಆಗುತ್ತೆ. ಆದಷ್ಟು ಇದನ್ನು ಉಪಯೋಗ ಪಡ್ಕೊಳ್ಳಿ. ಎಲ್ರಿಗೂ ತಿಳಿಸಿ. ನೀವು ದಿವಸ ಪ್ರಾಕ್ಟೀಸ್ ಮಾಡಿ. ಡೈಲಿ ಹೋಗೋದೆಲ್ಲ ಇದೆ ಇದೊಂದು ಯೂಟ್ಯೂಬ್ ಚಾನಲಲ್ಲಿ. ಪ್ರತಿಯೊಬ್ಬರಿಗೂ ತಲುಪಲಿ, ಮನೆ ಮನೆಗೂ ತಲುಪಲಿ. ಉಪಯೋಗಿಸ್ಕೊಳ್ಳಿ ಇದನ್ನು. ನಮಸ್ತೆ.